ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿರೋದು ಕುಚ್ಚು ವಿತೌಟ್ ಕುಚ್ಚು ಸ್ಯಾರಿಲಿ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ನೋಡಿ, ಈ ಥರ ನಾನೊಂದು 3 mm ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು 10.075 mm ಕ್ರೋಶ ಇದೆ. ಮತ್ತು ಇದಕ್ಕೆ ನೀವು 6 ಎಳೆದು ಕಾಂಟ್ರಾಸ್ಟ್ ಸ್ಯಾರಿ ಕಾಂಟ್ರಾಸ್ಟು ಅಥವಾ ಬ್ಲೌಸ್ ಕಲರ್ ಇಲ್ಲ ಸ್ಯಾರಿ ಕಾಂಟ್ರಾಸ್ಟ್ದೇ ಡಿಸೈನಲ್ಲಿ ಇದು ಥ್ರೆಡ್ಡಲ್ಲಿ ನೀವು 6 ಎಳೆ ದಾರ ತೊಗೊಂಡು ಡಿಸೈನ್ನ ಹಾಕ್ಕೊಳ್ಳಿ. ನೋಡಿ ಇದು ಎಷ್ಟು ಸಿಂಪಲಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ತುಂಬಾ ಸಿಂಪಲ್ಲಾಗಿರುತ್ತೆ ಈ ಡಿಸೈನು. ಕೈಗೆ 6 ಎಳೆ ದಾರನ ಸುತ್ತಕೊಂಡು ಸ್ಯಾರಿದು ಪಲ್ಲು ರೈಟ್ ಸೈಡ್ ಏನಿದೆ ಅಲ್ವಾ, ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ನೋಡಿ ಹೀಗೆ ಲಾಕ್ನ ಮಾಡ್ಕೋಬೇಕು. ನಾನು ಇದು ಸ್ಯಾರಿಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ನೀವು ಸ್ಯಾರಿದು ಫುಲ್ಲು ಫ್ರಂಟಲ್ಲಿ ಏನು ಬರುತ್ತೆ ಸ್ಟಾರ್ಟಿಂಗಲ್ಲಿ ಅಲ್ಲೇ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ಈಗೇನು ಲಾಕ್ ಮಾಡಿದ್ವಲ್ವ ಅದ್ರ ಪಕ್ಕದಲ್ಲೇ ಒಂದು ಲೂಫ್ನ ತಗೊಳ್ಳಿ, ಅದನ್ನು ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ನೋಡಿ ಕ್ರೋಶ ಮೇಲೆ ದಾರ ತಗೊಂಡು ಹೀಗೆ ಆ 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬನ ಹಾಕಿ ಡಬಲ್ ಕ್ರೋಶ 3 ಲೂಫ್ ಬರುತ್ತೆ, 2ರಲ್ಲಿ 1 ಮಾಡಿ. ಮತ್ತು ಇವಾಗ ನಾವು ಏನು ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲೂಫ್ ಒಳಗಡೆಗೆ ಹಾಕ್ಕೊಳ್ಳಿ. ಮತ್ತು ಬೀಡ್ ಲಾಕ್ ಮಾಡಿ ಮತ್ತು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ ಹೀಗೆ ಒಂದು ಕಂಬನ ಹಾಕಿ, ಅಂದರೆ ಡಬಲ್ ಕ್ರೋಶ 3 ಲೂಫ್ ಬರುತ್ತೆ, 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ನಿಧಾನಕ್ಕೆ ತೋರಿಸ್ಕೊಡ್ತಾಯಿದ್ದೀನಿ. ಕ್ರೋಶ ಮೇಲೆ ದಾರ ತೊಗೊಳ್ಳಿ, ಅಲ್ಲೇನು ಕಂಬ ಹಾಕಿದ್ವಲ್ವ ಆ ಕಂಬದಲ್ಲೇ ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡಿ. ನೋಡಿ 3 ಲೂಫ್ ಬರುತ್ತೆ, 3ಕ್ಕೆ 2ರಲ್ಲಿ 1 2ರಲ್ಲಿ 1 ಮತ್ತು ಕ್ರೋಶ ಮೇಲೆ ದಾರ ತಗೊಳ್ಳಿ, ಆ ಲೂಫ್ ಒಳಗಡೆಯಿಂದ ಮತ್ತೆ 1 2ರಲ್ಲಿ 1 2ರಲ್ಲಿ 1 ಸೊ 3 ಡಬಲ್ ಕ್ರೋಶ ಆಯಿತು. ಈಗ 4ನೇದು ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಆದಮೇಲೆ ಈಗ 5ನೇದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಹೀಗೆ 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಸ್ಯಾರಿಲಿ ಲಾಕ್ ಮಾಡ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಹೀಗೆ ಡಬಲ್ ಕ್ರೋಶ ಸ್ಯಾರಿಗೆ ಡಬಲ್ ಕ್ರೋಶ ಮಾಡಾದಮೇಲೆ ಮತ್ತೆ ಬೀಡನ್ನ ತಗೊಳ್ಳಿ, ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ ಮತ್ತು ಅಗೇನ್ ಕ್ರೋಶ ಮೇಲೆ ದಾರ ತೊಗೊಂಡು ಸ್ಟಾರ್ಟಿಂಗಲ್ಲಿ ಹೇಗೆ ಡಬಲ್ ಕ್ರೋಶ ಹಾಕಿದ್ರಲ್ವ ಹಾಗೆಯೇ ಇದಕ್ಕೂ ಫಿಲ್ ಮಾಡಿ 5 ಡಬಲ್ ಕ್ರೋಶಸ್ನ ಫಿಲ್ ಮಾಡಿ 2 ಇದು 3 4 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಈಗ ಸ್ಯಾರಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಹೀಗೆ ಸ್ಯಾರಿಗೆ ಡಬಲ್ ಕ್ರೋಶ ಆದಮೇಲೆ ನೋಡಿ ಸ್ವಲ್ಪ ಲೂಪ್ನ ಸ್ವಲ್ಪ ಜಾಸ್ತಿ ಎಳೆದು ಡಬಲ್ ಕ್ರೋಶ ಮಾಡಿ. ಆ ಡಬಲ್ ಕ್ರೋಶ ಆದಮೇಲೆ ಬೀಡ್ ಏನಿತ್ತಲ್ವ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಮತ್ತು ಅಗೇನ್ ಕ್ರೋಶ ಮೇಲೆ ದಾರ ತೊಗೊಂಡು ಅದು 4 ಚೈನ್ ಕಂಬ ಏನು ಹಾಕಿದ್ವಲ್ವ ಆ ಕಂಬಗೆ 5 ಡಬಲ್ ಕ್ರೋಶನ ಮಾಡಿ. 1 2 3 4 5 ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಸ್ಯಾರಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮತ್ತು ಲೂಫ್ 2 ಒಂದೇ, ಲೂಫ್ ಅಲ್ಲ ಕಂಬ 2 ಒಂದೇ. ಮತ್ತು ಈಗ ಸೇಮ್ ಹಾಗೆಯೇ
ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಆ್ಯಸ್ ಯೂಶುವಲ್ ಹಾಗೆಯೇ ಫುಲ್ಲು ಫಸ್ಟಿಗೆ ಏನು ಮಾಡಿದ್ರಲ್ವ ಅದನ್ನೇ ಮಾಡ್ತಾ ಹೋಗಿ 5 ಕಂಬಗಳನ್ನ ಹಾಕ್ಕೊಳ್ಳಿ. ಸೇಮ್ ಈಗ ಹೇಗೆ ಹಾಕಿದ್ದೀವಿ ಅಲ್ವಾ ಅದೇ ಥರ ಈ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಸ್ಟೆಪ್ ಇಷ್ಟೇ ಬರೋದು, ಫುಲ್ಲೂ ಕಂಟಿನ್ಯೂ ಮಾಡಿ. ಹೀಗೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಬರುತ್ತಲ್ವ, ಸ್ಯಾರೀಲಿ ಕಾಂಟ್ರಾಸ್ಟ್ ಇರೋಲ್ಲ, ಬ್ಲೌಸು ಕಾಂಟ್ರಾಸ್ಟ್ ಬರುತ್ತಲ್ವ, ಆ ಥರ ಫ್ಯಾನ್ಸಿ ಸ್ಯಾರೀಸ್ಗೆ ಈ ಥರ ಬಾರ್ಡರ್ ಡಿಸೈನ್ನ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬೇಕಂದರೆ ಸ್ಟಾರ್ಟಿಂಗಲ್ಲೊಂದು, ಮಧ್ಯೆ ಒಂದೆರಡು, ಲಾಸ್ಟಲ್ಲಿ ಒಂದು ಕುಚ್ಚನ್ನ ಕಟ್ಬೋದು. ಅದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕುಚ್ಚಬೇಕು ಅಂತ ಅನಿಸಿದ್ರೆ ಈಗ ಅಲ್ಲಿ ಲಾಕ್ ಮಾಡ್ತೀರ ಅಲ್ವಾ, ಆ ಕಂಬ ಹಾಕ್ತೀರ ಅಲ್ವಾ ಸ್ಯಾರಿಗೆ, ಅಲ್ಲಿ ಕಂಬ ಹಾಕದೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು 5 ಚೈನ್ನ ಹಾಕಿ ಮತ್ತು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರೋ ಹಾಗೆಯೇ ಸ್ಟಾರ್ಟ್ ಮಾಡಿದ್ರೆ ನೀವು ಅಲ್ಲೇನು 5 ಚೈನ್ ಗ್ಯಾಪ್ ಬರುತ್ತಲ್ವ ಅಲ್ಲಿ ಕಂಬನ ಹಾಕ್ಬೋದು. ಅದು ನಿಮಗೆ ಡಿಸೈನ್ ಬೇಕು ಅಂತ ಅಂದರೆ ನನ್ನ ವಿಡಿಯೋದಲ್ಲೇ ಇರುತ್ತೆ, ಲಿಂಕ್ನ ಕೆಳಗಡೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಆ ಡಿಸೈನು ನೀವು ಸರ್ಚ್ ಮಾಡ್ಬೋದು. ಈಗ ಲಾಸ್ಟ್ ಸ್ಟೆಪ್ಪನ್ನು ಅಷ್ಟೇ ಹೀಗೇ 5 ಕಂಬನ ಹಾಕ್ಕೊಳ್ಳಿ. 5 ಕಂಬನ ಹಾಕಾದ್ಮೇಲೆ ಲಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 2 ಆಗಿದೆ, 3, 4, 5 ಕಂಬ ಆದಮೇಲೆ ನೀವು ನಾರ್ಮಲಾಗಿ ಸ್ಯಾರಿಗೆ ಹೇಗೆ ಲಾಕ್ ಮಾಡ್ತೀರಲ್ವ ಇಲ್ಲಿ ನೀವು ಕಂಬ ಹಾಕಬಾರ್ದು. ಇದು ಕ್ರೋಶ ಮೇಲೆ ದಾರ ತೊಗೊಂಡು ಸ್ಯಾರಿಯಿಂದ ಒಂದು ಕಂಬ ಹಾಕ್ತಾ ಇದ್ವಲ್ವ, ಆ ಕಂಬ ಹಾಕಬಾರ್ದು. ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆ ಹಾಕಿ 1, 2 ಚೈನ್ನ ಮಾಡಿ ಅಲ್ಲಿ ಥ್ರೆಡ್ನ ನೋಡಿ ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸಿಂಪಲಾಗಿ ಹೀಗೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ, ತುಂಬ ಯೂನಿಕ್ಕಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ.